ಲಕ್ಷ್ಮೀ ಬಾರಮ್ಮ. ತಾತ ಯಾರು ಗೊತ್ತಾಯ್ತಾ? ನನ್ನ ಹೈಸ್ಕೂಲ್ ಕ್ಲಾಸ್ಮೇಟು, ರೂಮ್ ಮೇಟು, ಆತ್ಮೀಯ ಗೆಳೆಯ. ಡೆಲ್ಲಿಗೆ ಹೋಗಿದ್ದಾಗ ಮೀಟಿಂಗಲ್ಲಿ ಸಿಕ್ಕಿದ್ದ. ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾಜಿ? ಎಂಪೈರ್ ಬಿಲ್ಡರ್ಸ್ನ ಏಕೈಕ ವಾರಸ್ದಾರ ಮಿಸ್ಟರ್ ಸಿದ್ಧಾರ್ಥ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಚಂದು? ಪ್ಲೀಸ್ ಒಂದ್ ನಿಮಿಷ. ತಾತ ನನ್ನ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ದೇವ್ರು ಒಳ್ಳೇದು. ಎಂಪೈರ್ ಬಿಲ್ಡರ್ಸ್ ಅಂದಮೇಲೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ ಚಂದು. ಮಹಾರಾಷ್ಟ್ರದಲ್ಲಿ ಇವ್ರದೇ ತಾನೇ ದರ್ಬಾರು. ಕುಮದತ್ತೆ, ನಮ್ಮ ಕಂಪ್ನಿ ಬ್ಯಾಕ್ ಬೋನ್. ಹಲೋ ಆಂಟಿ. ಪ್ಲೀಸ್ ಕುಮುದ ಅನ್ನಿ ಸಾಕು. ಅಂದಹಾಗೆ ಮಿಸ್ಟರ್ ಗಂಗಾಧರ್ ಹೇಗಿದ್ದಾರೆ? ವಾಟ್ ಇಸ್ ಸರ್ಪ್ರೈಸ್? ನಮ್ ಡ್ಯಾಡಿ ನಿಮಗೆ ಗೊತ್ತಾ? ನಿಮ್ಮ ತಂದೆ ಅಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಇಷ್ಟು ದೊಡ್ಡ ಬಿಸ್ನೆಸ್ ಪೀಪಲ್ ಆಗಿರೋ ನಮಗೆ ಪರಿಚಯ ಇದ್ದೇ ಇರುತ್ತೆ ತಾನೆ. ಅಯ್ಯೋ, ಬಂದವ್ರನ್ನ ಕೂತ್ಕೋ ಅಂತ ಹೇಳಿದ್ರೆ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದೀವಲ್ಲ. ಬಾ ಸಿದ್ಧಾರ್ಥ್, ಕೂತ್ಕೋ ಬಾ, ಮಾತುಕತೆ ಇದ್ದೇ ಇರುತ್ತೆ. ಕೂತ್ಕೊಳ್ಳಿ ಸಿದ್ಧಾರ್ಥ್. ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬಾನೇ ಸಂತೋಷ ಆಯ್ತು. ಕುಮ್ದತ್ತೆ, ನಿಮ್ಗಿನ್ನೂ ತುಂಬಾ ಸರ್ಪ್ರೈಸಸ್ ಕಾದಿದೆ. ಸಿದ್ಧಾರ್ಥ್, ರಂಜಿತ್ ನಮ್ಮ ಮಾವ. ರಂಜಿತ್, ಸಿದ್ಧಾರ್ಥ್. ಹಾಯ್. ಹಾಯ್ ಸಿದ್ಧಾರ್ಥ್, ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಕರ್ನಾಟಕದಲ್ಲೂ ನಿಮ್ದೊಂದು ಬ್ರಾಂಚ್ ಓಪನ್ ಆಗ್ತಿದೆ ಅಂತ ಕೇಳಿದೆ. ಹೌದು, ಅದೇನು ಹೊಸ ವಿಷಯ ಅಲ್ಲ. ಹೊಸ ವಿಷಯ ಏನಪ್ಪಾ ಅಂದ್ರೆ ಬ್ರಾಂಚ್ ಓಪನ್ ಮಾಡ್ತಾ ಇರೋದು ಚಂದು ಪಾರ್ಟ್ನರ್ಶಿಪ್ ಅಲ್ಲಿ. ವಾವ್, ಇಸ್ ಇಟ್? ವಾಟ್ ಅ ಗ್ರೇಟ್ ನ್ಯೂಸ್. ಹಾ ಚಿನ್ನು, ಚಂದು ಬಂದಾಯ್ತು. ಅವನ ಜೊತೆಗೆ ಇನ್ನೊಬ್ಬ ಗೆಸ್ಟ್ ಕೂಡ ಬಂದಿದ್ದಾನೆ. ಅಡ್ಗೆ ಆಯ್ತಲ್ವಾ? ಅಣ್ಣ, ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಅದಾದ್ರೆ ಎಲ್ಲ ಆದಂಗೆ. ಓಕೆ, ಇವಾಗ ಅವರಿಬ್ಬರಿಗೂ ಜ್ಯೂಸ್ ಕೊಟ್ರೆ ಸಾಕತ್ತಾಗಿರುತ್ತೆ ಹಾಗಂತ ಅಮ್ಮ ಹೇಳಿದ್ರು. ಅದಕ್ಕೇನಂತೆ, 2 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ತಗೊಂಡೋಗಿವಂತೆ. ಯಾಕೆ ನೀನ್ ತಗೊಂಡೋಗ್ ಕೊಡಲ್ವಾ? ಅಣ್ಣ, ಅದೇನೋ ಗೊತ್ತಿಲ್ಲ, ಒಂಥರ ಆಯ್ತದೆ. ಸರಿ ಸರಿ, ಚಂದು ಯಾರು ಅಂತ ನಿನ್ಗೆ ಇನ್ನ ಸರಿಯಾಗಿ ಗೊತ್ತಿಲ್ಲ. ಜ್ಯೂಸ್ ಮಾಡಿ ತಗೊಂಡ್ ಬಾ. ಓಕೆ ಅಣ್ಣ. ಸಿದ್ಧಾರ್ಥ್, ನಿಮ್ಮ ಕಂಪ್ನಿ ಕೊಲಾಬ್ರೇಷನ್ ಜೊತೆ ನಮ್ಮ ಕಂಪ್ನಿ ಕೂಡ ವರ್ಕ್ ಮಾಡುತ್ತೆ ಅಂದರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಓ ಮೈ ಗಾಡ್, ಅದನ್ನು ನಾನು ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅತ್ತೆ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಸಿದ್ದು ನಮ್ಮನೇಲಿ ನಮ್ಮ ಜೊತೆನೇ ಇರ್ತಾನೆ. ಮೊದಲು ಸಿದ್ದನ ಅಮ್ಮನಿಗೆ ಪರಿಚಯ ಮಾಡಿಕೊಡ್ಬೇಕು. ಕರೆಕ್ಟ್ ಚಂದು, ನನಗೂ ಅಮ್ಮನ ಹತ್ರ ಮಾತಾಡ್ಸ್ಬೇಕು, ನೋಡ್ಬೇಕು ಅನಿಸ್ತಾ ಇದೆ. ಅಮ್ಮ, ನೀನ್ ಯಾಕೆ ಕೆಳಗಿಳಗ್ ಬಂದೆ? ನಾನೇ ಬರ್ತಾ ಇದ್ನಲ್ಲ ನೋಡಕ್ಕೆ. ಮಗನ್ ನೋಡಕ್ಕೆ ತಾಯಿ 1000 ಮೈಲಿ ನಡೆದ್ರು ಆಯಾಸ ಆಗಲ್ಲ ಚಂದು. ಇವರು ಸಿದ್ದುಮ್ಮ, ಸಿದ್ಧಾರ್ಥ್, ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್. ಯಾವಾಗ್ಲೂ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೆ ನೋಡು ನಿನ್ನ ಹತ್ರ ಬಂದು. ಹಾ, ನೆನ್ಪಿದೆ. ಇವ್ರೆ ತಾನೇ ನಿನ್ ಕಾಲ್ ಮೇಲೆ ಶಾರ್ಟ್ ಪುಟ್ ಹಾಕಿದ್ದು? ಇವನೇ. ಹೌದಮ್ಮ, ನಾನೇ, ಅದೇ ಸಿದ್ದು. ಹೇಗಿದ್ದೀರಿ ಸಿದ್ಧಾರ್ಥ್? ಅಮ್ಮ ಪ್ಲೀಸ್, ಸಿದ್ದು ಅಂದ್ರೆ ಸಾಕು. ಎಷ್ಟು ದಿನ ಆಗೋಯ್ತು. ಇಷ್ಟು ವರ್ಷಗಳು ಹೇಗೆ ಕಳೆದ್ವು ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು ಸಿದ್ಧಾರ್ಥ್. ಅಮ್ಮ ಪ್ಲೀಸ್, ನೀವು ಅಲ್ಲ ನೀನು. ಅಮ್ಮ, ಇನ್ನೊಂದು ವಿಷಯ ಗೊತ್ತಾ? ನಾನು ಸಿದ್ದು ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಶುರು ಮಾಡ್ತಾ ಇದೀವಿ. ತುಂಬಾ ಸಂತೋಷ. ಆದ್ರೆ ಸಿದ್ದು, ಇನ್ನೊಂದು 15 ದಿನ ಮುಂಚೆ ಬಂದಿದ್ರೆ ನಮ್ ಚಂದು ಎಂಗೇಜ್ಮೆಂಟಿಗೆ ಬಂದಾಗ ಆಗ್ತಿತ್ತು. ಪರವಾಗಿಲ್ಲಮ್ಮ, ಮದ್ವೆಗೆ ಇದ್ದೇ ಇರ್ತೀನಲ್ವಾ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಸಿದ್ದು?
ಪೂನಾದಲ್ಲಿದ್ದಾರೆ. ನಾನು ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಓಪನ್ ಮಾಡಕ್ಕಂತ ಬಂದಿದ್ದೀನಿ. ಫ್ಲಾಟ್ ಹುಡುಕ್ತಾ ಇದ್ದೀನಿ. ಶಟಪ್. ಓಕೆ ಅಮ್ಮ, ಇವನು ನಮ್ಮನೇಲಿ ನಮ್ಮ ಜೊತೆನೇ ಇರ್ತಾನೆ. ಓಕೆ ವೆರಿ ಗುಡ್ ಐಡಿಯಾ ಚಂದು. ಕುಮುದ ಆಡ್ತಿರೋ ಮಾತುಗಳನ್ನ ಅವಳು ನಡ್ಕೊಂತಿರೋ ರೀತಿನ ನೋಡಿದ್ರೆ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆಯಲ್ಲ. ಓಕೆ, ಬಟ್ ಫ್ಲಾಟ್ ಸಿಗೋ ತನಕ ಇಲ್ಲಿರ್ತೀನಿ. ಸಿದ್ದು, ಸುಮ್ಮನಿದ್ರೆ ಸರಿ. ಸರಿ, ಬರೀ ಮಾತೇ ಆಗೋಯ್ತು. ಸಿದ್ದು, ಏನ್ ತಗೋತಿಯಪ್ಪ? ಕಾಫಿ, ಟೀ? ಅಮ್ಮ, ಏನಾದ್ರೂ ಸರಿ. ಜ್ಯೂಸ್. ರಾಮಣ್ಣ, ಜ್ಯೂಸ್ ರೆಡಿ ಅದೆ, ನೀನ್ ತಗೊಂಡೋಗಿ ಎಲ್ಲಾರ್ಗೂ ಕೊಟ್ಬಿಡು. ನಾನ್ ಕೊಡಲ್ಲಪ್ಪ. ನಿಮ್ಮ ಅಕ್ಕನ ರಾಜ್ಕುಮಾರ್ನ ನೋಡ್ಬೇಕು ಅಂತಿದ್ದಲ್ಲ, ನೀನೇ ತಗೊಂಡೋಗಿ ಕೊಡು. ನಾನಾ? ನೀನೇ. ನಾನ್ ಕೊಡೋಕಿಲ್ಲಪ್ಪ, ನೀನೇ ತಗೊಂಡೋಗಿ ಕೊಡು. ನಂಗೆ ಹೆಂಗೆಂಗೋ ಆಯ್ತದೆ. ಹೆಂಗೆಂಗೋ ಆಯ್ತದ? ಒಂಥರ ಆಯ್ತದೆ. ಒಂಥರ ಆಯ್ತದ? ಮುಜುಗರ ಪಡ್ತಾ ಇದೀಯ ಅನ್ಸುತ್ತೆ. ಆದ್ರೂ ನೀನೇ ತಗೊಂಡೋಗಿ ಕೊಡು. ನಂಗೆ ಸ್ವಲ್ಪ ಟೆರೆಸ್ ಮೇಲೆ ಕೆಲಸ ಐತೆ, ಮುಗಿಸ್ಬಿಟ್ಟು ಬರ್ತೀನಿ. ಬಾಯ್. ಎಲ್ಲಿಗೆ ಹೋಗ್ತಾ ಇದೆಯಾ? ರಾಮಣ್ಣ ಎಲ್ಲರಿಗೂ ಜ್ಯೂಸ್ ಕೊಟ್ಬಿಟ್ ಬಾ ಅಂದ. ನೀನು ಈ ಮನೆಗೆ ಯಾಕೆ ಬಂದಿದ್ಯಾ ಹೇಳು? ಹುಷಾರಿಲ್ದಿರೋ ನಮ್ಮ ಅತ್ತಿಗೆ ನೋಡ್ಕೊಳ್ಳೋದಕ್ಕೆ ತಾನೆ. ಮೊದಲು ಆ ಕೆಲಸನ ನೆಟ್ಟಿಗೆ ಮಾಡು. ಎಲ್ಲ ಕೆಲಸನೂ ಮಾಡಕ್ಕೆ ಬಂದ್ಬಿಡ್ತಾಳೆ. ಏನು ನಿನ್ನ ನೋಡೋಕೆ ನಿನ್ನ ಗಂಡ ಬಂದಿದ್ದಾನೆ, ಜ್ಯೂಸ್ ತೊಗೊಂಡು ಹೊರಟ್ಬಿಟ್ಲು. ಕೊಡೆ ಇಲ್ಲಿ. ತಗೊಳ್ಳಿ ಸಿದ್ಧಾರ್ಥ್. ತಗೋ ಚಂದು. ಥ್ಯಾಂಕ್ಸ್ ಕುಮ್ರತೆ. ಥ್ಯಾಂಕ್ಸಾ? ನೀನೇ ನೆಂಟನೇನೋ? ಸುಮ್ಮನೆ ಹಾಗೆ. ಚಂದು, ನೀನು ಸಿದ್ಧಾರ್ಥ್ ಇಬ್ರು ಫ್ರೆಶನ್ ಅಪ್ ಆಗಿ ನಾನು ಲಂಚ್ಗೆ ರೆಡಿ ಮಾಡ್ತೀನಿ. ಅಮ್ಮ, ಒಂದು ನಿಮಿಷ. ರಾಮು ಎಲ್ಲ ಕೆಲಸ ಮಾಡ್ತಾನೆ, ನೀನೋಗಿ ರೆಸ್ಟ್ ತಗೋ. ಚಂದು, ರೆಸ್ಟ್ ತಗೊಂಡು ಸುಸ್ತಾಗಿ ಹೋಗಿದ್ದೀನಿ ಕಣೋ. ನೋಡು, ಆರೋಗ್ಯದ ವಿಷಯದಲ್ಲಿ ನನ್ನ ಜೊತೆ ತಮಾಷೆ ಮಾಡಬೇಡ. ಹೋಗು, ರೆಸ್ಟ್ ತಗೋ, ಹೋಗು. ಸರಿ. ಚಿನ್ನು, ಜ್ಯೂಸ್ ತಗೊಂಡೋಗಿ ಕೊಟ್ಟಿಯಾ? ನಿಮ್ಮ ಅಕ್ಕನ ರಾಜ್ಕುಮಾರ್ನ ನೋಡ್ಬೇಕು ಅಂತಿದ್ಯಲ್ಲಮ್ಮ, ನೋಡಿಯಾ? ಹೇಗಿದ್ದ ನನ್ನ ಗೆಳೆಯ? ಇಲ್ಲ ಅಣ್ಣ, ನಾನು ನೋಡ್ಲಿಲ್ಲ ಅವ್ರನ್ನ. ಯಾಕೆ ಜ್ಯೂಸ್ ತಗೊಂಡೋಗಿ ಕೊಡ್ಲಿಲ್ವಾ? ನಾನು ಜ್ಯೂಸ್ ಮಾಡ್ಕೊಂಡು ತಗೊಂಡು ಹೋಯ್ತಿದ್ನಾ, ಅವಾಗ ಕುಮುದ ಚಿಕ್ಕಿ ಬಂದ್ಬಿಟ್ಟು ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಈಸ್ಕೊಂಡು ಹೊಂಟೋದ್ರು. ಹೌದಾ? ಹೋಗ್ಲಿ ಬಿಡೋಣ, ಊರಿಗೆ ಬಂದವ್ರು ನೀರಿಗೆ ಬರಲೇಬೇಕಲ್ವಾ, ಹಾಗೆ ಮನೆಗೆ ಬಂದವ್ರ ಕಣ್ಣು ಕಾಣಿಸ್ಕೊಳ್ಳೇಬೇಕಲ್ವಾ. ಸರಿ, ಫ್ರಿಡ್ಜ್ನಾಗೆ ಮೊಸರದೆ ತಂದ್ಕೊಡು. ಸರಿ. ಏನೇ ಹೇಳು ಚಂದನ್, ಆ ಹೈಸ್ಕೂಲ್ ದಿನಗಳನ್ನ ಮರೆಯೋಕೆ ಆಗಲ್ಲ. ಆ ಕಿತ್ತಾಟ, ಜಗಳ, ಮರ್ಕೋತಿ ಆಟ, ವಾಹ್, ವಂಡರ್ಫುಲ್ ಅಲ್ವಾ? ಸಂಜೆ ಎಲ್ಲ ಜಗಳ ಆಡ್ತಿದ್ವಿ, ಬೆಳಿಗ್ಗೆ ಎದ್ದು ನೋಡಿದ್ರೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಿದ್ವಿ. ಆಶ್ಚರ್ಯ ಕಣ. ಓ ಅಯ್ಯೋ, ನಾನೆಂತ ಮೂರ್ಖ ನೋಡು. ಮುಂದಿನ ತಿಂಗಳು ಮದುವೆ ಆಗ್ತಿರೋನ ಹತ್ರ ಈ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಂದು, ನೀನು ಯಾವಾಗ ನಿನ್ನ ಹುಡುಗಿನ, ಐ ಮೀನ್ ನೀನು ಮದುವೆ ಆಗ್ತಿರೋ ಹುಡುಗಿನ ನನಗೆ ಪರಿಚಯ ಮಾಡ್ಕೊಡೋದು? ಅವಳಿಗೆ ಎಕ್ಸಾಮ್ಸ್ ನಡೀತಿದೆ ಸಿದ್ದು. ಇಲ್ಲೋದ್ರೆ ಏರ್ಪೋರ್ಟಿಗೆ ಬಂದಿರೋಳು ಪಿಕಪ್ ಮಾಡಕ್ಕೆ. ಎಷ್ಟು ವರ್ಷದಿಂದಪ್ಪ ಈ ನೀನು ಪ್ರೀತಿ ಪ್ರೇಮ ಎಲ್ಲ? ಅವಳನ್ನ ಯಾವತ್ತು ಫಸ್ಟ್ ಟೈಮ್ ನೋಡಿದ್ನೋ ಆವತ್ತಿಂದ. ಈ ಪ್ರೀತಿಲಿ ಸಿಕ್ಕಾಕೊಂಡಿರೋ ಮನುಷ್ಯಗಳ ಮಾತೇ ಒಂಥರ ಕಣೋ, ಕೇಳಕ್ ತುಂಬಾ ಚೆನ್ನಾಗಿರುತ್ತೆ.
ತುಂಬ ಜನ ಲವ್ ಮಾಡಿದೆ ಕಣೋ. ನನಗೆ ಯಾರ್ಯಾರು ಐ ಲವ್ ಯು ಅಂತ ಹೇಳಿದ್ರು ಅವರೆಲ್ಲ ಐ ಹೇಟ್ ಯು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ನನಗೆ ಯಾರು ಐ ಲವ್ ಯು ಅಂತ ಹೇಳಿದ್ರು ಅವ್ರ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಸುಮ್ಮನೆ ಅಂದೆ ಚಂದ. ನಾ ಮದುವೆ ಆದ್ಮೇಲೆ ನಾನು ಹೆಂಡ್ತಿನ ಲವ್ ಮಾಡಂತ ಸುಮ್ಮನೆ ಅದೇ. ನೀನು ಸರಿ ಕಣ. ಚಂದು, ಸಿದ್ಧಾರ್ಥ್, ಅಡುಗೆ ರೆಡಿ ಇದೆ, ಊಟಕ್ಕೆ ಬನ್ನಿ. ಏನು ಫ್ರೆಂಡ್ಸ್ ಇಬ್ರು ಏನೋ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಏನಿಲ್ಲ, ನಾನು ಇವನ್ನ ಲವ್ ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೆ, ಇವನು ನನ್ನನ್ನು ಲವ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಿದ್ದಾನೆ ಅಷ್ಟೇ. ಮದ್ವೆ ಮಾಡಿ ಮೂಗ್ ದಾರ ಹಾಕೋ ತನಕ ಏನೇನ್ ಮಾತಾಡ್ಕೋಬೇಕೋ ಎಲ್ಲ ಮಾತಾಡ್ಕೊಂಡ್ಬಿಡಪ್ಪ. ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಪುರ್ಸೊತ್ತು ಎಲ್ಲಿ ಸಿಗುತ್ತೆ? ಆಯ್ತು, ಊಟಕ್ಕೆ ಬನ್ನಿ. ಬರ್ತೀವ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಎಂಥ ಅತಿಥಿ ಸತ್ಕಾರ, ಏನು ಕಥೆ. ನೀವು ಹೀಗೆ ಮೃದುವಾಗಿ ಮೆಲ್ಲಗೆ ನಗ್ನಗ್ತಾ ಮಾತಾಡಿದ್ನ ನಾನು ನೋಡೇ ಇರಲಿಲ್ಲ. ಕೈ ತುಂಬ ಕಾಸಿರೋ ಶ್ರೀಮಂತರನ್ನ ಕಂಡ್ರೆ ನಿಮಗೆ ಒಂಥರ ಅಕ್ರೆ ಅಲ್ವಾ ಕುಮುದ ಅವರೇ? ಕಂಡೋರ್ ಮನೆಯಲ್ಲಿ ಬಿಟ್ಟಿ ಅನ್ನ ತಿನ್ಕೊಂಡು ಉಂಡಾಡಿ ಗುಂಡನ್ ಹಾಗೆ ಅಲಿಯೋ ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನಗೂ ಅಷ್ಟೇ ಕೋಪ ಬರುತ್ತೆ ರಂಜಿತ್ ಅವ್ರೆ. ಕದ್ದು ತಿನ್ನೋರು ನೀವು, ಕದ್ದು ಮುಚ್ಚಿ ಓಡಾಡೋರು ನೀವು. ನಿಮ್ಮಂಥವರು ಕಂಡೋರ್ ಮಕ್ಕಳನ್ನ ಕಳ್ಳ ಅನ್ನಬಾರ್ದು. ನಿನ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನಿಮ್ಮ ಮುಖ ನೋಡೋ ಯಾರೇ ಬುದ್ಧಿವಂತರು ಮೊದಲೇ ಹೇಳೋ ಮಾತೇ ಅದು. ಅದಿರಲಿ, ನಿಮ್ಮ ಬಾಯ್ ಫ್ರೆಂಡ್ ಏನು ಕತೆ, ಸಿಕ್ಕಿದ್ರಾ? ಯು ಶೇಮ್ಲೆಸ್.